ಟ್ರಾನ್ಸ್ಪೋರ್ಟೇಷನ್ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ಗಳಾಗಿ ಸಾಲ ಆಗಲ್ಲ ಖಂಡಿತವಾಗಿ. ಇದು ಮನಿ ಮೇಕಿಂಗ್ ರ್ಯಾಕೆಟ್ ಅಂತ. ರ್ಯಾಕೆಟ್ ಸ್ಪೀಡು, ಆ ಸ್ಪೀಡಲ್ಲಿ ಎಷ್ಟು ಹೋಗುತ್ತೋ ಆ ಥರ ಸ್ಪೀಡಲ್ಲಿ ದುಡ್ಡು ಮಾಡ್ಬೋದು. ಅದರಿಂದ ಖಂಡಿತವಾಗಿ ಟನಲ್ ಅವಶ್ಯಕತೆ ಇಲ್ಲ. ಇದರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡಿದ್ದೀನಿ, ಸರ್ಕಾರಕ್ಕೂ ಹೇಳಿದ್ದೀನಿ ಸಾಕಷ್ಟು. ಟನಲ್ ರೋಡ್ ಬೇಡ ನಮಗೆ, ಬೆಂಗಳೂರು ಲಾಯಕ್ಕಿಲ್ಲ. ಬರೀ ಯಾವುದೋ ಒಂದು ರೋಡ್ ತೊಗೊಂಡು ಟನಲ್ ಮಾಡಿದ್ರೆ ಖಂಡಿತವಾಗಿ ಸಾಲ್ವ್ ಆಗಲ್ಲ ಬೆಂಗಳೂರು ಪ್ರಾಬ್ಲಮ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದನ್ನು ಕೈ ಬಿಟ್ಟು ಬೇರೆ ಮಾರ್ಗಗಳು ತಂದರೆ ಖಂಡಿತವಾಗುತ್ತೆ. ಅದೇ ಇಂಡಿವಿಜುವಲ್ ಟ್ರಾನ್ಸ್ಪೋರ್ಟ್ ನಾವು ಕಮ್ಮಿ ಮಾಡಬೇಕು. ಅದೇ ಟೂ ವೀಲರ್ ಜಾಸ್ತಿ ಆಗ್ತಾ ಇದೆ, ಕಾರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅದರ ಮಾಸ್ ಟ್ರಾನ್ಸ್ಪೋರ್ಟ್ ಅಷ್ಟೇ ಉಳ್ಕೊಂಡಿದೆ. ಮಾಸ್ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ ಆಗಲಿ, ಮೆಟ್ರೋ ಆಗಲಿ, ಅದನ್ನು ಜಾಸ್ತಿ ಮಾಡಿದ್ರೆ ಖಂಡಿತ ಜನ ಶಿಫ್ಟ್ ಆಗ್ತಾರೆ ಅದಕ್ಕೆ. ಸೊ ಇದೊಂದು ಕಡೆ ಗಮನ ಕೊಟ್ಟು ಈ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಖಂಡಿತವಾಗಿ ಬೆಂಗಳೂರು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಇನ್ನೂ ಆ ಲೆವೆಲ್ಗೆ ಹೋಗಿಲ್ಲ, ಬಟ್ ಹಿಂಗೆ ಇದ್ದರೆ ಇವರು ಆ ಲೆವೆಲ್ಗೂ ಹೋಗ್ತೀವಿ ನಾವು. ಬಟ್ ಇದು ಡಿಸಿಷನ್ ಮೇಕರ್ಸ್ ಕರೆಕ್ಟಾಗಿ ತೊಗೋಬೇಕಿದೆ. ಯಾರೋ ಒಬ್ಬರು ಇಂಟ್ರೆಸ್ಟ್ಗೋಸ್ಕರ ನಾವು ಟನಲ್ ಮಾಡಬೇಕು, ಅದು ಮಾಡಬೇಕು, ಬೆಂಗಳೂರು ನೆಲ ಕೊಡಬೇಕು, ಏಣಿ ಹಾಕಬೇಕು ಕೈಗೆ ಅನ್ನೋದು ತಪ್ಪಾಗುತ್ತೆ ಖಂಡಿತವಾಗಿ. ಅದಕ್ಕೆ ಯಾಕೆ ಬಿದ್ದಿದ್ರೆ ದುಡ್ಡು ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ. ಬೇರೆ ಕಡೆ ಮಾಡೋದಕ್ಕೂ 5 ಕೋಟಿ 6 ಕೋಟಿ ಬರೋದು 5,000 ಕೋಟಿ ಬಂದರೆ ಸೊ 5,000 ಕೋಟಿ ಮಾಡ್ತೀವಿ. ಬಟ್ ಅದರ ಅವಶ್ಯಕತೆ ಎಷ್ಟು ಅನ್ನೋದು ಬೇಕು, ಇಂಪಾರ್ಟೆಂಟ್. ಅದೇ ಪರಿಣಿತನ ನಾವು ತಂಡ ಮಾಡಿ ಎಷ್ಟೇ ಕಾನ್ಫರೆನ್ಸು ಸೆಮಿನಾರ್ ಮಾಡಿದ್ರೆ ಅದು ಸರ್ಕಾರಕ್ಕೆ ಪ್ರಾಜೆಕ್ಟ್ ಆಗಿ ಅಡ್ವೈಸಿಂಗ್ ಕೆಪಾಸಿಟಿ ಕೊಡಬೇಕಾಗ್ತದೆ. ಈ IAS ಇರ್ಬೋದು, IITs ಇರ್ಬೋದು, ಪರಿಣಿತರು ಇರ್ಬೋದು, ಎಕ್ಸ್ಪರ್ಟ್ಸ್ಗಳು ಸಾಕಷ್ಟು ಪ್ರೊಜೆಕ್ಟ್ ಮಾಡಿ ಸರ್ಕಾರದ ಗಮನ ತಂದು ಇಮ್ಮಿಡಿಯೇಟಾಗಿ ಕೈ ಬಿಡಿ ಇದನ್ನು. ಇದು ಖಂಡಿತವಾಗಿ ಬೆಂಗಳೂರಿಗೆ ಸೊಲ್ಯೂಷನ್ ಅಲ್ಲ ಅನ್ನೋದು ಭಾಳ ಸಾಕಷ್ಟು ಕೂಲಂಕಷ ಚರ್ಚೆಗಳು ಆಗಿದೆ. ಆದರೆ ಅವರು ಹಠಕ್ಕೆ ಬಿದ್ದು ಇದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇದರ ಅವಶ್ಯಕತೆ ಇಲ್ಲ, ಬೆಂಗಳೂರಿಗಂತೂ ಇಲ್ಲವೇ ಇಲ್ಲ. ಅದು ಒಂದು ರೋಡು, ಬೆಂಗಳೂರು ಎಲ್ಲ ಕಡೆ ರೋಡ್ಗಳಿದೆ, ಸರ್ಕಂಫರೆನ್ಷಿಯಲ್ ರೋಡ್ ಇದೆ, ರೇಡಿಯಲ್ ರೋಡ್ಗಳಿದೆ. ಇನ್ನು ಎಲ್ಲ ರೋಡ್ಗೂ ಟನಲ್ ಮಾಡೋಕ್ಕಾಗುತ್ತೆ, ಇದು ಆಗಲ್ಲ. ಇದು ಅದು ಒಂದು ರೋಡ್ಗೆ ಮಾಡಿಬಿಟ್ಟು ಅದೇನು ಇದು ಅದಕ್ಕೆ ಸಾಲ್ವ್ ಆಗಲ್ಲ ಪ್ರಾಬ್ಲಮ್ ಇದು. ಸೊ ಇದನ್ನು ಕೈ ಬಿಡೋದು ತುಂಬ ಅತ್ಯವಶ್ಯಕವಾದದ್ದು. ಹಾಗೂ ಸರ್ಕಾರದ ಗಮನನ ಬೇರೆ ಕಡೆ ಡೈವರ್ಟ್ ಮಾಡೋದು ತುಂಬ ಅವಶ್ಯಕತೆ ಇದೆ.